ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಅಗ್ನಿವೀರ್ ಎಕ್ಸಾಮ್ ಸೆಕೆಂಡ್ ಶಿಫ್ಟ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಸೊ ನೋಡೋಣ ಯಾವ ಥರ ಟ್ರೇಡ್ಸ್ಮ್ಯಾನ್ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾರೆ ಅಂತ. ಓಕೆ, ಫಸ್ಟ್ ಕ್ವಶನ್ ಏನಪ್ಪ ಅಂದರೆ, ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ರಿಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ಒಂದು ಚಾನಲಲ್ಲಿ ನಾವು ಸೆಂಟ್ರಲ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀವಿ. ಓಕೆ, ಸೊ ಫಸ್ಟ್ ಕ್ವಶನ್ ಏನಂತ ನೋಡ್ರಿ, ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಯಾರ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ? ನಾವು ಪ್ರತಿ ವರ್ಷ ಜನವರಿ 12ನೇ ತಾರೀಕು ಯೂತ್ ಡೇ ಅಂತ ಆಚರಣೆ ಮಾಡ್ತೀವಿ. ನ್ಯಾಷನಲ್ ಯೂತ್ ಡೇ, ರಾಷ್ಟ್ರೀಯ ಯುವಕರ ದಿನ ಅಂತೇಳಿ. ಯಾರ ಸ್ಮರಣಾರ್ಥವಾಗಿಪ್ಪ ಅಂದರೆ ಸ್ವಾಮಿ ವಿವೇಕಾನಂದ ಅಥವಾ ನರೇಂದ್ರನಾಥ ದತ್ತ. ನರೇಂದ್ರನಾಥ, ಹೌದಾ, ಇವರ ಬಾಲ್ಯದ ಹೆಸರು. ಸೊ ಇವರ ಒಂದು ಜನ್ಮದಿನದ ಸ್ಮರಣಾರ್ಥವಾಗಿ ನಾವು ಪ್ರತಿ ವರ್ಷ ಜನವರಿ 12ನೇ ತಾರೀಕಿನಂದು ಏನಪ್ಪ ಅಂದರೆ ರಾಷ್ಟ್ರೀಯ ಯುವ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ. ಹೌದಾ. ನೆಕ್ಸ್ಟ್, ಕೇರಳ ರಾಜ್ಯದ ಹಿಂದಿನ ಹೆಸರು ಅಂತ ಕೇಳಿರಲಿಲ್ಲ, ಕೇರಳ ರಾಜ್ಯದ ಹೊಸ ಹೆಸರು ಅಂತ ಕೇಳಿದ್ದಾರೆ. ಏನು ಹೊಸ ಹೆಸರು? ಏನು ಭಾಳ ಸಿಂಪಲ್ ಐತಿ. ಈ ಹೊಸ ಹೆಸರು ಏನಪ್ಪ ಅಂದ್ರೆ, ಈಗಿನ ಹಳೆಯ ಹೆಸರು ಏನು ಕೇರಳ ಅಂತ ಇತ್ತಾ. ಸೊ ಈಗ ಅದು ಏನಾಗಿದೆ, ಕೇರಳಂ ಅಂತ ಆಗಿದೆ ಅಷ್ಟೇ. ಸೊ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ? ಆಪ್ಷನಲ್ಲಿ ಕೇರಳಂ ಅಂತ ಇದ್ದರೆ ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್, 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಯಾವ ರೀತಿಯ ಕಾಡುಗಳು ಕಂಡು ಬರುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ರೀತಿ ಕಾಡು ಅಂತಂದರೆ ನಿತ್ಯ ಹರಿದ್ವರ್ಣದ ಕಾಡುಗಳು, ಎವರ್ಗ್ರೀನ್ ಫಾರೆಸ್ಟ್. ಹೌದಾ. ಸೊ ಈ ಒಂದು ಕಾಡುಗಳು ಅತಿ ಹೆಚ್ಚಿನ ಮಳೆ ಬೀಳುವಂಥ ಪ್ರದೇಶದಲ್ಲಿ ಮತ್ತು ಆರ್ದ್ರತೆಯಿಂದಾಗಿ ಸಸ್ಯಗಳು ಎಂದಿಗೂ ತನ್ನ ಎಲೆಗಳನ್ನು ಉದುರಿಸುವುದಿಲ್ಲ. ಹಾಗಾದರೆ 200 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಯಾವ ರೀತಿಯಪ್ಪ ಅಂದರೆ ಎಲೆ ಉದುರಿಸುವ ಕಾಡು ಕಂಡುಬರ್ತಾವೆ. ಫಾರ್ ಎಕ್ಸಾಂಪಲ್, ನಮ್ಮ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಯಾವ ರೀತಿ ಎಲೆ ಉದುರಿಸುವ ಕಾಡಿದೆಯಲ್ಲ, ಅದೇ ರೀತಿ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್, ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವ ಭಾಗದಲ್ಲಿ ವಿವರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಭಾಗಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ಭಾಗ 3ರಲ್ಲಿ ನಾವು ನೋಡ್ತೀವಿ. ಹೌದಾ. ಈ ಒಂದು ಮೂಲಭೂತ ಹಕ್ಕುಗಳನ್ನು ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂದರೆ ಸಂಯುಕ್ತ ಅಮೇರಿಕಾ ಸಂಸ್ಥಾನ ದೇಶದಿಂದ ನಾವು ಎರವಲು ಪಡ್ಕೊತೀವಿ. ಸುಮಾರು 6 ರೀತಿಯ ನಾವು ಮೂಲಭೂತ ಹಕ್ಕುಗಳನ್ನು ಕಾಣ್ತೀವಿ. ಅಷ್ಟು ಹಕ್ಕುಗಳ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಹೌದಾ. ಇನ್ನು ಭಾಗ 2 ಅಂತ ಬಂದಾಗ ಪೌರತ್ವ ಅಥವಾ ನಾಗರಿಕತ್ವ, ಭಾಗ 4 ಅಂತ ಬಂದಾಗ DPSP ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಇನ್ನು ಭಾಗ 1 ಅಂತ ಬಂದಾಗ ಭಾರತದ ಒಕ್ಕೂಟ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಹೌದಾ. ಅಥವಾ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಮಾಹಿತಿ. ಹೌದಾ. ಇನ್ನು ನೆಕ್ಸ್ಟ್, ಸ್ವದೇಶಿ ಚಳುವಳಿಯು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಯಾವ ವರ್ಷಪ್ಪ ಅಂತಂದ್ರೆ 1905ರಲ್ಲಿ ಪ್ರಾರಂಭವಾಗುತ್ತೆ. ಯಾಕಪ್ಪ ಸ್ವದೇಶಿ ಚಳುವಳಿ ಪ್ರಾರಂಭವಾಗುತ್ತೆ ಅಂತಂದರೆ 1905 ಅಕ್ಟೋಬರ್ 16ರಂದು ಒಂದು ಘಟನೆ ಆಗುತ್ತೆ. ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಏನಪ್ಪ ಅಂದ್ರೆ ಬಂಗಾಳ ವಿಭಜನೆ ಮಾಡ್ತಾರೆ. ಬಂಗಾಳ ವಿಭಜನೆ ಯಾರು? ಲಾರ್ಡ್ ಕರ್ಜನ್ ಅವರು. ಸೊ ಇದಕ್ಕೆ ವಿರುದ್ಧವಾಗಿ ಅಲ್ಲಿನ ಜನರು ದಂಗೆ ಎದ್ದು ಸ್ವದೇಶಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಸ್ವದೇಶಿ ಚಳುವಳಿ ಅಂದರೆ ಬ್ರಿಟಿಷರ ವಸ್ತುಗಳನ್ನು ಉಪಯೋಗ ಮಾಡದೆ ಕೇವಲ ಸ್ವದೇಶಿಯ ವಸ್ತುಗಳನ್ನು ಉಪಯೋಗ ಮಾಡುವುದು. ಓಕೆ, ಇದೇ ಸ್ವದೇಶಿ ಚಳುವಳಿ. ನೆಕ್ಸ್ಟ್, 2025ರಲ್ಲಿ ಛತ್ತೀಸ್ಗಢದ ಹೊಸ ರಾಮ್ಸರ್ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದು ಯಾವುದೂ ಅಲ್ಲ, ಇದು ಯಾವುದೂ ಅಲ್ಲ. ಇದು 4 ಆಪ್ಷನ್ ರಾಂಗ್ ಅದಾವೆ. ಇದರಲ್ಲಿ ರೈಟ್ ಆನ್ಸರ್ ಇಲ್ಲ. ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಅದು ಒಂದು ಜಲಾಶಯ ಇದೆ. ಯಾವುದು? ಜಲಾಶಯ. ಸೊ ಅದು ಯಾವ ಜಲಾಶಯ ಅಂತ ನೀವು ಆನ್ಸರ್ ಮಾಡಿರಿ. 2025ರಲ್ಲಿ ಛತ್ತೀಸ್ಗಢದ ಒಂದು ರಾಮ್ಸರ್ ತಾಣ ಇದೆ, ಅದು ಜಲಾಶಯ. ಅದು ಯಾವ ಜಲಾಶಯ ಅಂತ ನೀವು ಅದನ್ನು ಆನ್ಸರ್ ಮಾಡಿರಿ ಕಮೆಂಟ್ನಲ್ಲಿ. ಓಕೆ, ಸೊ ಇವತ್ತಿನ ಒಂದು ಅಪ್ಡೇಟ್ ಏನಂದರೆ ಇವತ್ತಿಗೆ
ಭಾರತದ ರಾಮ್ಸರ್ ಸ್ಥಾನಗಳ ಸಂಖ್ಯೆ 100 ರೀಚ್ ಆಗಿದೆ. ಓಕೆ, 100ನೇ ರಾಮ್ಸರ್ ಸ್ಥಾನ ಎಲ್ಲಿದೆಪ್ಪ ಅಂದ್ರೆ ಯು ಪಿಯಲ್ಲಿ ಕಂಡುಬರುತ್ತೆ, ಯು ಪಿಯಲ್ಲಿ. ಓಕೆ, ಈ ಒಂದು ರಾಮ್ಸರ್ ಸ್ಥಾನಮಾನ ದಿನವನ್ನು ನಾವು ಪ್ರತಿ ವರ್ಷ ಫೆಬ್ರವರಿ 2ರಂದು ಆಚರಣೆ ಮಾಡ್ತೀವಿ. ಓಕೆ, ನೆಕ್ಸ್ಟ್, ಸಿಯಾಚಿನ್ ಹಿಮನದಿಯ ರಕ್ಷಣೆಗಾಗಿ ಭಾರತೀಯ ಸೇನೆಯು ನಡೆಸಿದ ಕಾರ್ಯಾಚರಣೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಆಪರೇಷನ್ ಮೇಘದೂತ್, ಆಪ್ಷನ್ ಬಿ. ಓಕೆ, ಯಾವುದಪ್ಪ ಅಂದ್ರೆ ಆಪರೇಷನ್ ಮೇಘದೂತ್. ಸೊ ಇದು 1984ರಲ್ಲಿ ಪ್ರಾರಂಭಿಸಲಾದ ಈ ಕಾರ್ಯಾಚರಣೆಯಿಂದ ಭಾರತವು ಸಿಯಾಚಿನ್ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದೆ. ಓಕೆ, ನೆಕ್ಸ್ಟ್, 1999ರ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನಡೆಸಿದ ಕಾರ್ಯಾಚರಣೆ ಅಥವಾ ಆಪರೇಷನ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ 1999 ಜುಲೈ 26ರಂದು ನಾವು ಕಾರ್ಗಿಲ್ ವಿಜಯ್ ದಿವಸ ಅಂತ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಜುಲೈ 26. ಹೌದಾ? ಸೊ ಯಾವುದಪ್ಪ ಅದು ಆಪರೇಷನ್ ಅಂತಂದ್ರೆ ಆಪರೇಷನ್ ವಿಜಯ್. ಹೌದಾ? ನೆಕ್ಸ್ಟ್, ಪಂಜಾಬ್ನಲ್ಲಿ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ತಯಾರಿಸುವ ರೊಟ್ಟಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ನಿಮ್ಗೆ ಡೌಟ್ ಬರ್ಬೋದು ಈ ಥರ ಕ್ವಶನ್ ಕೇಳ್ತಿದ್ದಾರೆ ಅಂತ. ಸೊ 100% ಈ ಕ್ವಶನ್ ಐಕ್ಯುರೇಟ್ ಕ್ವಶನ್. ಇದನ್ನು ಇವತ್ತಿನ ಸೆಕೆಂಡ್ ಶಿಫ್ಟ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅದು ಯಾವುದಪ್ಪ ರೊಟ್ಟಿ ಅಂತಂದರೆ ಮಕ್ಕನ್ ಕ ರೊಟ್ಟಿ ಅಂತ ಕರೀತಾರೆ, ಹಿಂದಿಯಲ್ಲಿ ಮಕ್ಕನ್. ಓಕೆ, ಈ ರೊಟ್ಟಿಯನ್ನು ಪಂಜಾಬ್ನಲ್ಲಿ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ತಯಾರಿಸ್ತಾರೆ. ಓಕೆ, ಭಾರತೀಯ ಪಂಚಾಂಗ ಮತ್ತು ಸಂಸ್ಕೃತಿಯ ಪ್ರಕಾರ ಎಷ್ಟು ಋತುಗಳಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಎಷ್ಟಪ್ಪ ಅಂತಂದ್ರೆ ಭಾರತೀಯ ಪಂಚಾಂಗ ಮತ್ತು ಸಂಸ್ಕೃತಿಯ ಪ್ರಕಾರ ನಾವು ಸುಮಾರು 6 ಋತುಗಳನ್ನ ಕಾಣ್ತೀವಿ. ಸೊ ಅವು ಯಾವಪ್ಪ ಅಂತಂದ್ರೆ ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತ್ ಮತ್ತು ಶಿಶಿರ. ಇವತ್ತು ಈ ಥರ ಪ್ರಶ್ನೆ ಕೇಳಿದಾರಪ್ಪ ಅಂದ್ರೆ ನೆಕ್ಸ್ಟ್ ನಿಮಗೆ 3 ಋತುಗಳನ್ನ ಕೊಟ್ಟು ಯಾವುದಾದ್ರೂ ಒಂದು ಬೇರೆ ಋತುವನ್ನು ಕೊಟ್ಟು ಈ ಥರ ಕೇಳ್ಬೋದು. ಕೆಳಗಿನ ಯಾವ ಋತು ಭಾರತೀಯ ಪಂಚಾಂಗ ಮತ್ತು ಸಂಸ್ಕೃತಿಯ ಪ್ರಕಾರ ಋತುಗಳಲ್ಲಿ ಒಂದು ಆಗಿಲ್ಲ ಅಂತ ಕೇಳ್ಬೋದು. ಓಕೆ, ಸೊ ಅದಕ್ಕೆ ನಿಮ್ಗೆ ಈ 6 ಋತುಗಳು ಗೊತ್ತಿರಲೇಬೇಕು. ಹೌದಾ? ನೆಕ್ಸ್ಟ್, 11ನೇ ಮೂಲಭೂತ ಕರ್ತವ್ಯದ ಪ್ರಕಾರ ಉಚಿತ ಶಿಕ್ಷಣ ಯಾರಿಗೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡಿಸುವುದು ಪಾಲಕರ ಆದ್ಯ ಕರ್ತವ್ಯ ಅಂತ 1986ರಲ್ಲಿ ಸಂವಿಧಾನಿಕ ತಿದ್ದುಪಡಿ ಮುಖಾಂತರ ಸೊ ಈ ಒಂದು 11ನೇ ಕರ್ತವ್ಯವನ್ನು ಮೂಲಭೂತ ಕರ್ತವ್ಯವನ್ನು 51K ವಿಧಿಯಲ್ಲಿ ಸೇರಿಸ್ತಾರೆ. ಹೌದಾ? 86ನೇ ತಿದ್ದುಪಡಿ ಮುಖಾಂತರ 2002ರಲ್ಲಿ ಈ ಒಂದು ಕರ್ತವ್ಯನ ಸೇರಿಸ್ತಾರೆ. ಆದರೆ ಇದು ಜಾರಿಗೆ ಬಂದದ್ದು ಯಾವಾಗಪ್ಪ ಅಂದ್ರೆ ರೈಟ್ ಟು ಎಜುಕೇಷನ್ ಅಂದರೆ ಶಿಕ್ಷಣ ಪಡೆಯುವ ಹಕ್ಕಿನ ಕಾಯ್ದೆಯಡಿ 2009ರಲ್ಲಿ ಜಾರಿಗೆ ಬರ್ತದೆ. ಓಕೆ, ಈ ಒಂದು ಕಾಯ್ದೆ. ನೆಕ್ಸ್ಟ್, ಭಾರತೀಯ ಪ್ರಮಾಣಿತ ಸಮಯವು ಅಂದರೆ IST ಅಂತ ಕರಿತೀವಲ್ಲ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಸೊ ಈ ಒಂದು ಭಾರತೀಯ ಪ್ರಮಾಣಿತ ಸಮಯವು ಯಾವ ಪೂರ್ವ ರೇಖಾಂಶವನ್ನು ಅವಲಂಬಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದು ಯಾವುದಪ್ಪ ಅಂದರೆ 82.5 ಡಿಗ್ರಿ ಪೂರ್ವ ರೇಖಾಂಶ. ಓಕೆ, ಇದು ಉತ್ತರ ಪ್ರದೇಶದ ಮಿರ್ಜಾಪುರ್ ಮೂಲಕ ಹಾದು ಹೋಗುತ್ತದೆ ಮತ್ತು ಭಾರತದ ಸಂಪೂರ್ಣ ಸಮಯವನ್ನು ನಿಯಂತ್ರಿಸುತ್ತದೆ. ಇದು ಪ್ರಮುಖವಾಗಿ ಭಾರತದ 5 ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತೆ. ಯಾವ ರಾಜ್ಯ? 5 ರಾಜ್ಯ. ಸೊ ಅವು 5 ರಾಜ್ಯ ಯಾವುದಪ್ಪ ಅಂತಂದ್ರೆ ಮೊದಲನೇದು UP, MP, ಛತ್ತೀಸ್ಗಢ ಮತ್ತು ಒಡಿಶಾ ಮತ್ತು ಆಂಧ್ರ ಪ್ರದೇಶ್ AP. ಸೊ ಈ 5 ರಾಜ್ಯಗಳ ಮುಖಾಂತರ ಈ ಒಂದು 82.5 ಡಿಗ್ರಿ ಪೂರ್ವ ರೇಖಾಂಶ ಹಾದು ಹೋಗುತ್ತದೆ. ಓಕೆ, ನಿಮ್ಮ ಮುಂದಿನ ಎಕ್ಸಾಮ್ನಲ್ಲಿ ಕೇಳ್ಬೋದು. ಯಾಕಂದರೆ 3 ರಾಜ್ಯಗಳನ್ನ ಕೊಟ್ಟು ಒಂದು ರಾಜ್ಯವನ್ನು ರಾಜಸ್ಥಾನ ಅಂತ ಕೊಟ್ಟು ಈ ಕೆಳಗಿನ ಯಾವ ರಾಜ್ಯದ ಮುಖಾಂತರ 82.5 ಡಿಗ್ರಿ ಪೂರ್ವ ರೇಖಾಂಶ ಹಾದು ಹೋಗುವುದಿಲ್ಲ ಅಂತ ಕೇಳ್ಬೋದು. ಓಕೆ, ಅವಾಗ ಆನ್ಸರ್ ಯಾವ್ದಾಗುತ್ತೆ? ರಾಜಸ್ಥಾನ ಆಗುತ್ತೆ. ನೆಕ್ಸ್ಟ್, ಸೊ ಇದಿಷ್ಟು ಇವತ್ತಿನ ಸೆಕೆಂಡ್ ಶಿಫ್ಟ್ ಕ್ವಶನ್ನು. ಇನ್ನು ನೆಕ್ಸ್ಟ್ ನಾವು ಥರ್ಡ್ ಹಾಗೂ ಫೋರ್ತ್ ಶಿಫ್ಟ್ 2 ಶಿಫ್ಟ್ನ ಕ್ವಶನ್ಸನ್ನು
ಒಂದೇ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸಾಧ್ಯವಾದರೆ ಇವತ್ತೇ ವಿಡಿಯೋ ಮಾಡ್ತೀನಿ, ಇಲ್ಲಪ್ಪ ಅಂದರೆ ಟುಮಾರೋ ಮಾರ್ನಿಂಗ್ ಅಂತೂ ವಿಡಿಯೋ ಬಂದೇ ಬರುತ್ತೆ. ಓಕೆ, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಸೊ ವಿಡಿಯೋನ ನೋಡೋರು ನಮ್ಮ ವಿಡಿಯೋಗೆ ಹೈಪ್ ಕೊಡ್ತಾಯಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾಯಿರಿ. ಯಾರು ಇನ್ನು ಮುಂದೆ ಅಗ್ನಿವೀರ್ ಎಕ್ಸಾಮ್ ಬರೆಯೋರಿದ್ದಾರೆ, ಓಕೆ, ಅಗ್ನಿವೀರ್ ಟ್ರೇಡ್ಸ್ಮನ್ ಆಗಿರ್ಬೋದು, GD ಆಗಿರ್ಬೋದು, ಯಾರು ಬರಿತಾ ಇದ್ದಾರೆ ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಫ್ಯಾಮಿಲಿ ರಿಲೇಷನ್ಸು, ಅವರಿಗೆ ನಮ್ಮ ಒಂದು ವಿಡಿಯೋನ ಶೇರ್ ಮಾಡ್ತಾಯಿರಿ. ಇದೇ ಕ್ವಶನ್ ಬರದೇ ಇದ್ದರೂ ಕೂಡ ಇದೇ ಕ್ವಶನ್ಗೆ ಸಂಬಂಧಪಟ್ಟ ಲೆವೆಲ್ ಕ್ವಶನ್ನು ನಿಮ್ಮ ಎಕ್ಸಾಮ್ಗೆ 100% ಬಂದೇ ಬರ್ತಾವೆ. ಒಂದಲ್ಲ ಒಂದು ರೀತಿ ನಿಮ್ಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಓಕೆ, ಇದಂತೂ ನಮ್ಮ ಗ್ಯಾರಂಟಿ. ಯಾಕಂದ್ರೆ ಆದಷ್ಟು ಭಾಳಷ್ಟು ಜನ ಕಮೆಂಟ್ ಮಾಡಕತ್ತಾರೆ, ಇದೇ ರೀತಿ ಕ್ವಶನ್ ಬರಾಕತ್ತವ, ಯಾವುದೇ ರೀತಿ ಕ್ವಶನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಕ್ವಶನ್ ಕೇಳುವಂಥ ಟೈಪ್ ಡಿಫ್ರೆಂಟ್ ಆಗ್ಬೋದು, ಆದರೆ ಕ್ವಶನ್ ಕೇಳುವಂತಹ ಏನು ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದೇ ಥರ ಕ್ವಶನ್ ಬರಾಕತ್ತವ. ಓಕೆ, ಸೊ ಇದಿಷ್ಟು ಇವತ್ತಿನ 3rd ಶಿಫ್ಟ್ ವಿಡಿಯೋ ಆಗಿತ್ತು. 2nd ಶಿಫ್ಟ್ದು ಇನ್ನು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.